ಆತ್ಮೀಯ ಬಂಧು ಬಾಂಧವರಿಗೆಲ್ಲ ಹೊಸ ವರ್ಷ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಹಬ್ಬ ಹರಿದಿನದ ಪರಂಪರೆ ಭಾರತೀಯ ಸಂಸ್ಕೃತಿಯಲ್ಲಿಯೇ ಮಹತ್ವದ ಸ್ಥಾನವನ್ನು ಪಡೆದಿದೆ. ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಎಲ್ಲ ಹಬ್ಬಗಳು ಕೂಡ ಪ್ರಕೃತಿ ಆಧಾರಿತವಾಗಿವೆ ಎಂಬುದು ನಾವು ಆಚರಿಸುವಂಥ ಹಬ್ಬಗಳಿಂದ ತಿಳಿದು ಬರ್ತದೆ. ಈ ಹಬ್ಬಗಳಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಒಂದೆಡೆ ಸೇರಿ ಸಿಹಿ ತಿಂಡಿಗಳನ್ನು ಮಾಡಿ ಹಂಚಿಕೊಂಡು ಸೇವಿಸುವಂಥ ಆ ಒಂದು ಸುಸಂದರ್ಭ ಕುಟುಂಬದ ಮೇಲಿನ ಪ್ರೀತಿಯನ್ನು, ಬಂಧು ಬಾಂಧವರಲ್ಲಿನ ಒಂದು ಸಾಮರಸ್ಯವನ್ನು ಹೆಚ್ಚಿಸುವಂಥದ್ದು. ಇವುಗಳಿಂದ ಜೀವನದಲ್ಲಿ ನವೋಲ್ಲಾಸ ಉಂಟಾಗ್ತದೆ ಅನ್ನೋದು ಅನುಭವದ ಮಾತು. ಹಾಗೆ ನಮ್ಮವರು, ನಮ್ಮ ಬಂಧು ಬಾಂಧವರು ಎನ್ನುವಂಥ ಒಂದು ಪ್ರೀತಿಯ ಭಾವ ಎಲ್ಲರಲ್ಲೂ ಮೂಡಿಬರ್ತದೆ. ಇನ್ನು ಹಬ್ಬ ಹರಿದಿನಗಳ ಆಚರಣೆ ಮತ್ತು ಸಂಪ್ರದಾಯವನ್ನು ಪಾಲಿಸುವುದರಿಂದ ಅದಕ್ಕಿರುವಂಥ ವೈಜ್ಞಾನಿಕ, ಐತಿಹಾಸಿಕ ವಿಚಾರಧಾರೆಗಳು ಹಿರಿಯರಿಂದ ಮಕ್ಕಳಿಗೆ ಹರಿದು ಬರ್ತದೆ. ಅದು ಎಲ್ಲ ರೀತಿಯಲ್ಲೂ ಕೂಡ ಒಳಿತನ್ನೇ ಮಾಡುತ್ತದೆ. ಆದ್ದರಿಂದ ಹಬ್ಬ ಹರಿದಿನಗಳನ್ನು ಪ್ರೀತಿ ಶ್ರದ್ಧೆಯಿಂದ ಆಚರಿಸುವುದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಹೊಸತನವೇ ಬಾಳು, ಹಳಸಿಕೆಯೆಲ್ಲ ಸಾವು ಬಿಡು, ರಸವು ನವನವತೆಯಿಂದ ಅನುದಿನವೂ ಹೊಮ್ಮಿ, ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಪಸರಿಸಲು ಬಾಳ್ಚಲುವು ಮಂಕುತಿಮ್ಮ ಎಂದು ಕಗ್ಗದ ಕವಿ ಹೇಳಿದ್ದಾರೆ. ಅಂದರೆ ನಮ್ಮ ನಡೆ, ನುಡಿ, ನೋಟ, ಆಚಾರ ವಿಚಾರಗಳಲ್ಲಿ ಹೊಸತನ, ನಾವೀನ್ಯತೆ, ಚೇತನ ಎನ್ನುವುದು ಮೂಡಿ ಬಂದಾಗ ಬದುಕು ಸುಖಮಯವಾಗಿ ಸಾಗ್ತದೆ, ಸಂತೋಷದಿಂದ ಸಾಗ್ತದೆ ಎನ್ನುವುದು ಕವಿಯ ಒಂದು ಆಶಾಭಾವ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಬದುಕು ಸಾಗಲಿ ಎನ್ನುವಂಥ ಆಶಯದೊಂದಿಗೆ ಈ ಯುಗಾದಿಯ ಮಹತ್ವ ಏನು, ಅದನ್ನು ಯಾವ ರೀತಿಯಾಗಿ ನಾವು ಆಚರಿಸ್ತೇವೆ ಎನ್ನುವಂಥ ವಿಚಾರಧಾರೆಗಳನ್ನು ನಮ್ಮ ಹಿರಿಯ ಮಾತೆಯರಾದಂಥ ಅರ್ಚನಕ್ಕ ಹಾಗೂ ನಮ್ಮ ಅತ್ತೆಯವರು ಹಾಗೂ ಸರಸ್ವತಿ ಕೈಯಿಂದ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಿಮ್ಮ ಅಭಿಪ್ರಾಯ ಏನು ಎನ್ನುವುದನ್ನು ಹೇಳಿ. ಎಲ್ಲರಿಗೂ ಯುಗಾದಿ ಹಬ್ಬದ ವಿಶ್ವಾಸ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂತಂದರೆ ಯುಗ ಮತ್ತು ಆದಿ ಎಂಬ ಎರಡು ಸಂಸ್ಕೃತ ಪದಗಳಿಂದ ಬಂದಂತಹ ಶಬ್ದ. ಯುಗ ಅಂತಂದರೆ ಒಂದು ಕಾಲಗಣನೆಯ ಪ್ರಕಾರ, ಆದಿ ಅಂದರೆ ಆರಂಭ ಎನ್ನುವಂಥದ್ದು. ಅಂದರೆ ಒಂದು ಕಾಲಗಣನೆಯ ಆರಂಭ ಅಥವಾ ಹೊಸ ವರ್ಷದ ಆರಂಭ ಎಂಬುದಾಗಿ ಇದರ ಅರ್ಥ. ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷದ ಸಂಭ್ರಮಾಚರಣೆ. ಹೌದು. ಹಾಗೆ ನೋಡಿದರೆ ಇದು ಬರೀ ಹಿಂದೂಗಳಿಗಷ್ಟೇ ಅಲ್ಲ, ಈ ಬ್ರಹ್ಮಾಂಡದಲ್ಲಿ ವಾಸಿಸುವಂತಹ ಪ್ರತಿಯೊಂದು ಜೀವವೂ ಕೂಡ ಇದು ಹೊಸ ವರ್ಷವೇ. ಯಾಕೆ ಅಂತಂದ್ರೆ ಈ ವಸಂತದ ಹೊಸ ಚಿಗುರು ಚೇತನವನ್ನ ಮೂಡಿಸುವಂತ ಒಂದು ಸಂದರ್ಭ. ಹೌದು. ಕೋಗಿಲೆಯ ಸುಮಧುರ ಗಾನ ಇವೆಲ್ಲವೂ ನಮ್ಮ ಜೀವನಕ್ಕೂ ಸಹಿತ ಒಳ್ಳೆಯ ಒಂದು ಪ್ರಭಾವವನ್ನು ಬೀರುವಂತಹ ಒಂದು ಹೊಸತನವನ್ನು ತಂದುಕೊಡುವಂತಹ ಒಂದು ಸಂಗತಿಗಳಾಗಿವೆ. ಪ್ರಕೃತಿ ಮತ್ತು ವಾತಾವರಣದಲ್ಲಿರುವಂತಹ ಹೊಸತನ ನಮ್ಮ ತನು ಮನಕ್ಕೂ ಕೂಡ ಒಂದು ಒಳ್ಳೆಯ ರೀತಿಯ ಮನೋಲ್ಲಾಸವನ್ನು ಹೆಚ್ಚು ಮಾಡುವಂತಹ ಒಂದು ಸಂದರ್ಭ ಅಂತ. ಹೌದು. ಈ ಸಮಯದಲ್ಲಿ ಗಾಳಿಯಲ್ಲಿಯೂ ಕೂಡ ಬದಲಾವಣೆ ಆಗ್ತದೆ, ಸಮುದ್ರದ ಏರಿಳಿತಗಳಲ್ಲಿಯೂ ಕೂಡ ಬದಲಾವಣೆ ಆಗ್ತದೆ. ಇವೆಲ್ಲವುಗಳು ಕೂಡ ನಮಗೆ ಹೊಸ ಚೈತನ್ಯವನ್ನು ಮೂಡಿಸುವಂತಹ ಒಂದು ಸಂಗತಿಗಳಾಗಿವೆ. ಈ ಯುಗಾದಿಯಲ್ಲಿ ಎರಡು ವಿಧಗಳಿವೆ. ಅವುಗಳಲ್ಲಿ ಚಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಎಂಬುದಾಗಿ ಎರಡು ವಿಧಗಳು. ಚಂದ್ರಮಾನ ಯುಗಾದಿ ಅಂತಂದ್ರೆ ಚಂದ್ರನ ಚಲನೆಯನ್ನು ಆಧರಿಸಿ ಆಚರಿಸುವಂತಹ ಒಂದು ಯುಗಾದಿ ಹಬ್ಬ. ಇದು ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಬರುವಂಥದ್ದು. ಹಾಗೆಯೇ ಸೌರಮಾನ ಯುಗಾದಿ ಅಂತಂದ್ರೆ ಸೂರ್ಯದೇವನು ಮೇಷ ರಾಶಿಯನ್ನು ಪ್ರವೇಶಿಸುವ ಒಂದು ಕಾಲವನ್ನ ನಾವು ಸೌರಮಾನ ಯುಗಾದಿ ಅಂತ ಹೇಳಿ ಕರಿತೇವೆ. ನಮ್ಮಲ್ಲಿ ಬಹುತೇಕವಾಗಿ ಬಹಳಷ್ಟು ಜನರು ಈ ಚಾಂದ್ರಮಾನ ಯುಗಾದಿಯನ್ನೇ ಆಚರಿಸುತ್ತೇವೆ. ರೂಢಿಯಲ್ಲಿರುವುದು ಹೆಚ್ಚಾಗಿ ನಮ್ಮ ಕಡೆಯಲ್ಲಂತೂ ಈ ಚಾಂದ್ರಮಾನ ಯುಗಾದಿ ಹೆಚ್ಚಾಗಿ ರೂಢಿಯಲ್ಲಿರುವಂಥದ್ದು. ಈ ಚಾಂದ್ರಮಾನ ಯುಗಾದಿಯ ದಿನ ನಾವು ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಸಾರಿಸಿ ರಂಗೋಲಿ ಇಟ್ಟು ಮಾವು, ಬೇವಿನ ತಳಿರು ತೋರಣಗಳನ್ನು ಬಾಗಿಲಿಗೆ ಕಟ್ಟಿ ಶೃಂಗರಿಸ್ತೇವೆ. ಎಲ್ಲ ಹಬ್ಬಗಳಲ್ಲಿಯೂ ಈ ರೀತಿಯ ಶೃಂಗಾರವನ್ನು ಮಾಡ್ತೇವೆ. ಯುಗಾದಿಯಲ್ಲಿ ಇನ್ನೂ ವಿಶೇಷ, ಯಾಕೆಂದ್ರೆ ಹೊಸ ವರ್ಷ ಎನ್ನುವಂತ ಹೊಸ ವರ್ಷದ ಒಂದು ಆಚರಣೆಯ ಸಂದರ್ಭದಲ್ಲಿ ಇದನ್ನೆಲ್ಲ ನಾವು ಅತಿ ವಿಜೃಂಭಣೆಯಿಂದ ಮಾಡ್ತೇವೆ. ಹಾಗೆ ಈ
ಯುಗಾದಿಯಲ್ಲಿ ನಾವು ಬೇವು ಬೆಲ್ಲವನ್ನು ಹಂಚ್ತೇವೆ. ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳಿ ಶ್ಲೋಕವನ್ನು ಕೂಡ ಹೇಳ್ತೇವೆ. ಇದರ ಅರ್ಥ ಏನಂತಂದ್ರೆ 100 ವರ್ಷಗಳ ಆಯಸ್ಸು, ಸದೃಢವಾದ ಆರೋಗ್ಯ, ಸರ್ವ ಸಂಪತ್ತುಗಳ ಪ್ರಾಪ್ತಿ ಹಾಗೂ ಸರ್ವ ಅನಿಷ್ಟಗಳ ನಿವಾರಣೆಗಾಗಿ ಈ ಬೇವು ಬೆಲ್ಲವನ್ನು ಸ್ವೀಕರಿಸುತ್ತೇವೆ ಎನ್ನುವ ಒಂದು ದೃಢ ಸಂಕಲ್ಪವನ್ನು ಮಾಡಿ ನಾವು ಅದನ್ನು ಸೇವಿಸ್ತೇವೆ. ಅಂದ್ರೆ ಆ ಬೇವು ಬೆಲ್ಲದಲ್ಲಿ ಅಷ್ಟು ಶಕ್ತಿ ಇದೆ, ಅಷ್ಟು ಮಹತ್ವ ಇದೆ ಎಂಬುದಾಗಿ. ಯುಗಾದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಈ ರೀತಿಯಾಗಿದೆ ಎಂಬುದನ್ನು ತಾವು ಹೇಳಿದ್ರಿ. ಈಗ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಸೇವಿಸ್ತೇವೆ ವಿಶೇಷವಾಗಿ. ಅದರ ಮಹತ್ವ ಏನು, ಯಾಕಾಗಿ ಅದನ್ನು ನಾವು ಸೇವಿಸ್ತೇವೆ ಅನ್ನೋದನ್ನು ನೀವು ಹೇಳ್ಬೋದಾ? ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷ, ಹೊಸತು ತರುತ್ತಿದೆ ಎನ್ನುವಂತೆ ಯುಗಾದಿಯು ಎಲ್ಲರ ಜೀವನದಲ್ಲೂ ಒಳ್ಳೆಯದು ಮಾಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಬೇವು ಬೆಲ್ಲ ಯಾಕೆ ಸೇವನೆ ಮಾಡಬೇಕು ಅಂದರೆ, ನಮ್ಮ ಬಾಳಲ್ಲಿ ಬರುವ ಕಷ್ಟ ಸುಖ ಎರಡನ್ನೂ ನಾವು ಸಮನಾಗಿ ಸ್ವೀಕಾರ ಮಾಡಬೇಕು. ಆ ಅರ್ಥದಲ್ಲಿ ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಎರಡನ್ನೂ ಸಮನಾಗಿ ನಮ್ಮ ಜೀವನದಲ್ಲಿ ನಾವು ತೆಗೊಳ್ಬೇಕು ಅಂತ ಬೇವು ಬೆಲ್ಲ ಸ್ವೀಕಾರ ಮಾಡುವುದಂತ ಒಂದು ವಾಡಿಕೆ. ಸಿಹಿ ಕಹಿ ಎರಡನ್ನೂ ಸಮನಾಗಿ ಸ್ವೀಕಾರ ಮಾಡಬೇಕಂತ. ಬೇವು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಕಹಿ ಇರುತ್ತೆ, ಕಹಿ ನಮ್ಮ ದೇಹಕ್ಕೆ ಬೇಕೇ ಬೇಕು. ಅದರಲ್ಲಿ ಔಷಧೀಯ ಗುಣ ಇದೆ, ಬೇವಿನಲ್ಲಿ ಔಷಧೀಯ ಗುಣವಿದೆ. ಅದು ಚಿಕ್ಕ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಬೇವಿನ ಸೊಪ್ಪನ್ನು ನೀರು ಹಾಕಿ ಅರೆದು ಅದರ ನೀರನ್ನು ನಾವು ಸೇವಿಸಿದರೆ ಅದರಿಂದ ನಮ್ಮ ಹೊಟ್ಟೆಯಲ್ಲಿ ತಯಾರಾಗುವ ಜಂತುಹುಳು ಅಂತ ತಯಾರಾಗುತ್ತೆ, ಅದು ನಿವಾರಣೆ ಆಗುತ್ತೆ ಅಂತ ಅದನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅದರಿಂದ ಎಣ್ಣೆಯನ್ನು ಮಾಡಿ, ಬೇವಿನ ಎಲೆಯನ್ನು ಕುದಿಸಿ ಎಣ್ಣೆಯನ್ನು ಮಾಡಿ ತಲೆಗೆ ಮೈಗೆಲ್ಲ ಲೇಪನ ಮಾಡಿಕೊಂಡ್ರೆ ಹುರುಪು ಕಜ್ಜಿ ಏನೂ ಆಗೋದಿಲ್ಲ ಅಂತ ಹಿರಿಯರಿಂದ, ಚರ್ಮ ರೋಗ ನಿವಾರಣೆ ಆಗುತ್ತೆ ಅಂತ ಹಿರಿಯರಿಂದ ಬಂದ ಒಂದು ಮಾತು, ಹಿರಿತನದ ಮಾತು. ಆಮೇಲೆ ಅದನ್ನು ನೀರಿಗೆ ಹಾಕಿ, ಬಿಸಿ ನೀರಿಗೆ ಹಾಕಿ ಸ್ನಾನವನ್ನು ಮಾಡಿದರೆ ಅದು ತುಂಬಾನೇ ಒಳ್ಳೆಯದು ಅಂತ ಹಿರಿಯವರು ಹೇಳ್ತಾರೆ. ಕಾಂತಿ ಹೆಚ್ಚಾಗುತ್ತೆ, ಮೈಗೆ ಕಾಂತಿ ಹೆಚ್ಚಾಗುತ್ತೆ, ಮುಖದ ಕಾಂತಿ ಹೆಚ್ಚಾಗುತ್ತೆ, ಮೈ ಬಣ್ಣ ಬೇರೆ ತರ ಹೊಳಪು ಬರುತ್ತೆ ಅಂತ ಹಿರಿಯರೆಲ್ಲ ಮಾಡಿದ್ರು. ಆದ್ದರಿಂದ ನಾವು ಬೇವು ಬೆಲ್ಲ ಸ್ವೀಕಾರ ಮಾಡಬೇಕು ಅಂತ ಹಿಂದಿನವರು ಮಾಡಿಕೊಂಡು ಬಂದ ಪದ್ಧತಿ. ಅಂದ್ರೆ ದೇಹಕ್ಕೆ ಸಿಹಿ ಎಷ್ಟು ಬೇಕು, ಕಹಿನೂ ಅದೇ ಪ್ರಮಾಣದಲ್ಲಿ ಬೇಕು. ಎರಡನ್ನೂ ಸಮವಾಗಿ ಸ್ವೀಕರಿಸಿದಾಗ ಮಾತ್ರ ನಮ್ಮ ಆರೋಗ್ಯ ಸಮತೋಲನದಲ್ಲಿ ಇರ್ತದೆ. ಕಷ್ಟ ಸುಖವನ್ನು ಕೂಡ ಸಮಾನವಾಗಿ ಸ್ವೀಕರಿಸಿ ಸಾಗದಾಗ ಮಾತ್ರ ಬಹು ಸುಖಮಯ ಸಾಗ್ತದೆ ಅನ್ನುವಂತ ಒಂದು ದೃಷ್ಟಿಯಿಂದ. ಅಂದ್ರೆ ಕಹಿಯನ್ನು ಅನುಭವಿಸದೇ ಇರುವವ ಸಿಹಿ ಅಮೃತತ್ವವನ್ನು ಪಡೆಯಲು ಸಾಧ್ಯವೇ ಇಲ್ಲ. ಹಾಗೆ ಕಷ್ಟವನ್ನು ಅನುಭವಿಸುವವ ಸುಖದ ಆ ಅನುಭವವನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಲೇ ಒಂದು ಸಾಂಕೇತಿಕವಾಗಿ ಕೂಡ ಇದನ್ನ ಬೇವು ಬೆಲ್ಲ ಕಷ್ಟ ಸುಖದ ಒಂದು ಸಂಕೇತ ಎಂಬುದು. ಈ ಸಂದರ್ಭದಲ್ಲಿ ಹೊಸ ಪಂಚಾಂಗ ಪೂಜೆ ಮಾಡುವುದು ಅಂತ ನಮ್ಮಲ್ಲಿ ವಾಡಿಕೆ ಇದೆ. ಹೊಸ ಪಂಚಾಂಗ ಇಟ್ಟು ಅದನ್ನು ಪೂಜೆ ಮಾಡಿ ಅದನ್ನು ಶ್ರವಣ ಮಾಡೋದು. ಅದರಲ್ಲಿ ಬರೋದು ಯಾಗ ಯಜ್ಞ ಇದಕ್ಕೆಲ್ಲ ಮುಹೂರ್ತ ಇರುತ್ತೆ, ಮದುವೆ ಮುಂಜಿ ಇದಕ್ಕೆಲ್ಲ ಮುಹೂರ್ತ ಇರುತ್ತೆ. ಅದನ್ನೆಲ್ಲ ನೋಡಿ ರಾಶಿ ಫಲಗಳು ಇರುತ್ತೆ, ಅದನ್ನೆಲ್ಲ ನೋಡಿ ನಾವು ಅದರಂತೆ ನಡೆದುಕೊಳ್ಳಬೇಕು ಅಂತ ಹೊಸ ಪಂಚಾಂಗವನ್ನು ಪೂಜೆ ಮಾಡ್ತಾರೆ. ಅಂದ್ರೆ ಮಳೆ ಬೆಳೆ ಈ ವರ್ಷ ಹೇಗಿರ್ತದೆ, ಮತ್ತೆ ಮಾಡುವಂತ ಶುಭ ಕಾರ್ಯಕ್ಕೆ ಮುಹೂರ್ತ ಯಾವುದು ಎನ್ನುವಂತ ನಮ್ಮ ಭವಿಷ್ಯಕ್ಕೆ ಬೇಕಾದಂತ ಒಂದು ವಿಶೇಷವಾದ ವಿಚಾರಧಾರೆಗಳು ಆ ಪಂಚಾಂಗದಲ್ಲಿ ಇರ್ತವೆ. ಆ ದಿನ ಅದನ್ನ ಹೊಸ ವರ್ಷದ ದಿನವೇ ಶ್ರವಣ ಮಾಡುವುದು ನಮ್ಮ ಒಂದು ವಾಡಿಕೆ, ರೂಢಿ. ಪಂಚಾಂಗ ಅಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ 5 ಅಂಗಗಳನ್ನು ಮುಖ್ಯವಾಗಿ ಅದರಲ್ಲಿ ಒಳಗೊಂಡಿರ್ತದೆ. ಅದರ ಅಧ್ಯಯನವನ್ನು ಮಾಡುವುದರ ಮೂಲಕ ಯಾವಾಗ ಮಳೆ ಬರ್ತದೆ, ಯಾವಾಗ ಬಿಸಿಲು ಹೆಚ್ಚಾಗ್ತದೆ, ಇದನ್ನೆಲ್ಲವನ್ನು ನಾವು ಕೂಡ ತಿಳಿಯಬಹುದು. ಇನ್ನು ಯುಗಾದಿ ಹಬ್ಬದ ಒಂದು ಪೌರಾಣಿಕವಾದ ವಿಶೇಷತೆ ಏನು ಅನ್ನೋದನ್ನ ನೀವು ಹೇಳ್ಬೋದಾ? ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಭಾರತವು ವೈವಿಧ್ಯಮಯವಾದ ದೇಶ. ಇಲ್ಲಿ ಹಬ್ಬ ಹರಿದಿನಗಳನ್ನು ಆಚರಿಸಲಾಗುತ್ತದೆ. ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದಂತಹ ವೈಶಿಷ್ಟ್ಯತೆ, ಮಹತ್ವ, ವಿಧಿವಿಧಾನ, ಸಂಪ್ರದಾಯಗಳು ಇದೆ. ಆಚಾರ ವಿಚಾರ ಸಂಪ್ರದಾಯ ಎಲ್ಲವೂ ಇದೆ. ಎಲ್ಲ ಹಬ್ಬಗಳು ಪ್ರಮುಖವಾದ ಹಬ್ಬಗಳೇ. ಅದರಲ್ಲೂ ಈ ಯುಗಾದಿಯು ವಿಶೇಷವಾದಂತಹ ಹಬ್ಬ. ಈ ಹಬ್ಬವು
ಹಿಂದೂಗಳ ಪ್ರಕಾರ ಯುಗಾದಿ ದಿನ ಹೊಸ ವರ್ಷವನ್ನು ಆಚರಿಸುವ ದಿನ ಎಂದು, ಹೌದು. ಹೊಸ ಸಂವತ್ಸರವನ್ನು ಆಚರಿಸುವಂತಹದ್ದು. ಸಂವತ್ಸರದ ಆರಂಭವೂ ಹೌದು ಹೌದು. ಮತ್ತು ಸೃಷ್ಟಿಯ ಆರಂಭದ ದಿನವೂ ಹೌದು ಎಂಬುದಾಗಿ ನಾವು ಕೇಳಿ ತಿಳಿದ ವಿಚಾರ. ಹಾಗೆ ಹಿಂದೂಗಳ ಪೌರಾಣಿಕತೆಗೆ ಹೋದಾಗ ಪೌರಾಣಿಕದ ಪ್ರಕಾರ ಬ್ರಹ್ಮನ ಸೃಷ್ಟಿಯ ಆರಂಭದ ದಿನ ಇದು. ಹಿಂದೆ ಸೋಮಕಾಸುರನೆಂಬ ರಾಕ್ಷಸನು 4 ವೇದಗಳನ್ನು ಕದ್ದು ಸಾಗರದ ತಳದಲ್ಲಿ ಬಚ್ಚಿಟ್ಟದಂತೆ. ಬಚ್ಚಿಟ್ಟಂತಹ ಆ ವೇದಗಳನ್ನು ಮಹಾವಿಷ್ಣು ತನ್ನ 10 ಅವತಾರಗಳಲ್ಲಿ ಮೊದಲನೆಯ ಅವತಾರವಾದಂತಹ ಮತ್ಸ್ಯಾವತಾರದಲ್ಲಿ ಸೋಮಕಾಸುರನನ್ನು ಕೊಂದು ಆ ವೇದಗಳನ್ನು ತಂದು ಬ್ರಹ್ಮನಿಗೆ ಕೊಟ್ಟಂತಹ ದಿನ ಈ ಯುಗಾದಿ ದಿನ ಅಂತ ಹೇಳ್ತಾರೆ. ಅಷ್ಟು ವಿಶೇಷವಾದಂತಹ ದಿನ. ಹಾಗೆ ಆ ದಿನ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸುವ ದಿನವೂ ಕೂಡ ಯುಗಾದಿ ದಿನ ಅಂತ ಹೇಳಲ್ಪಡುತ್ತದೆ. ಹಾಗೆ ಇನ್ನು ಶ್ರೀರಾಮಚಂದ್ರನು ತನ್ನ ವನವಾಸವನ್ನು ಮುಗಿಸಿ ದುಷ್ಟನಾದಂತಹ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಬಂದಾಗ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದ ದಿನವೂ ಕೂಡ ಯುಗಾದಿಯ ದಿನ ಎಂದು ಹೇಳುತ್ತಾರೆ. ಆದ್ದರಿಂದ ಇದು ಅತ್ಯಂತ ಪ್ರಮುಖವಾದ ದಿನ, ಮಹತ್ವವಾದದ್ದು ಅಂತ ಹೇಳಬಹುದು. ಹಾಗೆ ಶಾಲಿವಾಹನನು ವಿಕ್ರಮಾದಿತ್ಯನನ್ನು ಜಯಿಸಿ ಶಾಲಿವಾಹನ ಶಕೆ ಎಂಬಂತಹ ಭಾರತ ನವನಿರ್ಮಾಣವನ್ನು ಮಾಡಿದಂತಹ ದಿನ ಈ ಯುಗಾದಿ ದಿನ ಎಂದು ಹೇಳುತ್ತಾರೆ. ಹಾಗೆ ಹಲವಾರು ಪೌರಾಣಿಕತೆ ಆಗಲಿ ವಿಶೇಷತೆ ಎಲ್ಲ ಒಳಗೊಂಡಂತಹ ಯುಗಾದಿ ಹಬ್ಬ ಅಷ್ಟು ವಿಶೇಷ. ನಮ್ಮ ಹಳ್ಳಿಯಲ್ಲಿ ಹೊಸ ಮದುವೆ ಮಕ್ಕಳನ್ನ ತವರಿಗೆ ಕರೆದು ಅವರಿಗೆ ಆರತಿ ಮಾಡೋದು, ಹೊಸ ವಸ್ತ್ರಗಳನ್ನ ಕೊಡೋದು, ಜೊತೆಗೆ ಹೋಳಿಗೆ ಹಬ್ಬದೂಟವನ್ನು ಮಾಡಿ ಅವರಿಗೆ ಶುಭವನ್ನು ಕೋರಿ ಸಂಭ್ರಮಿಸುವುದು ಈ ಯುಗಾದಿ ದಿನ. ಅದು ಬಹಳ ವಿಶೇಷವಾದದ್ದೇ. ಅದೇ ಒಟ್ಟಿನಲ್ಲಿ ಎಲ್ಲ ರೀತಿಯಿಂದಲೂ ಹೊಸತನ, ಹೊಸ ಚೇತನ, ಉತ್ಸಾಹ ಈ ರೀತಿಯೆಲ್ಲ ಇಮ್ಮಡಿಯಾಗುವಂತ ಒಂದು ಸುಸಂದರ್ಭ ಯುಗಾದಿ. ಬರೇ ಮನುಷ್ಯರಿಗಷ್ಟೇ ಅಲ್ಲ ಈ ಯುಗಾದಿ ಹಬ್ಬ ಸಂಭ್ರಮ ಪಡೋದು, ಇನ್ನು ಗಿಡ ಮರಗಳು ಸೃಷ್ಟಿ ಪ್ರತಿಯೊಂದು ಪ್ರಕೃತಿ ಕೂಡ ಈ ಇದು ಯುಗಾದಿ ಹಬ್ಬವನ್ನ ಅಷ್ಟು ಸಂಭ್ರಮಿಸುತ್ತದೆ ಚಿಗುರಿನಿಂದ ಶೋಭಿಸುವಂತ. ಅಂದ್ರೆ ಭೂಮಿಗೆ ತಳಿರು ತೋರಣ ಕಟ್ಟಿದಂಗೆ ಇರ್ತದೆ, ಅಷ್ಟು ಹಸಿರು ಚಿಗುರು ಹೊಡೆದು ಅದೇ ಅಷ್ಟು ಮಹತ್ವವನ್ನ ಪಡೆದಿದ್ದು ದಿನ. ಈ ಸಂದರ್ಭದಲ್ಲಿ ಒಂದು ಸ್ವರಚಿತ ಯುಗಾದಿಯ ಕವನವನ್ನ ಗಾಯನವಾಗಿ ಕೇಳೋಣ. ಹೊಸತನವ ತಂದಿಹುದು ಯುಗಾದಿಯು, ಹೊಸತನವ ತಂದಿಹುದು ಯುಗಾದಿಯು, ತೋರುತ್ತಿದೆ ಬೆಳದಿಂಗಳ ಹಾದಿಯು, ತೋರುತ್ತಿದೆ ಬೆಳದಿಂಗಳ ಹಾದಿಯು, ಹೊಸತನವ ತಂದಿಹುದು ಯುಗಾದಿಯು, ಹೊಸತನವ ತಂದಿಹುದು ಯುಗಾದಿಯು, ಚೈತ್ರದ ಚಿಗುರಿಂದ ಎಲ್ಲೆಲ್ಲೂ ಚೇತನವು, ಚೈತ್ರದ ಚಿಗುರಿಂದ ಎಲ್ಲೆಲ್ಲೂ ಚೇತನವು, ಬೇವು ಬೆಲ್ಲದ ಸವಿಯ ಸಂಭ್ರಮದ ಔತಣವು, ಬೇವು ಬೆಲ್ಲದ ಸವಿಯ ಸಂಭ್ರಮದ ಔತಣವು, ಕ್ರೋಧಿಗೆ ನಮನವು ವಿಶ್ವಾವಸುಗೆ ಸ್ವಾಗತವು, ಕ್ರೋಧಿಗೆ ನಮನವು ವಿಶ್ವಾವಸುಗೆ ಸ್ವಾಗತವು, ಸಂತಸದಿ ಸಾಗಲಿ ಈ ಪಯಣವು, ಸಂತಸದಿ ಸಾಗಲಿ ಈ ಪಯಣವು, ಹೊಸತನವ ತಂದಿಹುದು ಯುಗಾದಿಯು, ಹೊಸತನವ ತಂದಿಹುದು ಯುಗಾದಿಯು, ತೋರುತ್ತಿದೆ ಬೆಳದಿಂಗಳ ಹಾದಿಯು, ತೋರುತ್ತಿದೆ ಬೆಳದಿಂಗಳ ಹಾದಿಯು, ಹೊಸತನವ ತಂದಿಹುದು ಯುಗಾದಿಯು, ಹೊಸತನವ ತಂದಿಹುದು ಯುಗಾದಿಯು, ಹೊಸತನವ ತಂದಿಹುದು ಯುಗಾದಿಯು.
ಯುಗಾದಿ ಹೊಸ ವರುಷದಿಂದ ತೊಲಗಲಿ ದುಃಖ, ತೊಲಗಲಿ ಮತ್ಸರ. ವಿಶ್ವಾವಸು ಸಂವತ್ಸರವು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಹೊಸ ವರುಷ ಎಲ್ಲರ ಬಾಳಲ್ಲಿ ಹೊಸ ಚೇತನವನ್ನ ತರಲಿ, ಸಂತಸವನ್ನ ತರಲಿ ಎನ್ನುವಂಥ ಆಶಯದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.